ಆ ಮಗುವಿನ ಒಂದು ಪೂರ್ಣ ಸತ್ಯ ನಿಮ್ಗೆ ಅರ್ಥ ಆಗಿರಬೇಕು. ಈ ಮಗು ಕೂತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ನಿಂತ್ಕೊಳ್ಳೋದು ತಪ್ಪು ಮಾಡ್ತಾ ಇದೆಯಾ, ಊಟ ಮಾಡೋದು ತಪ್ಪು ಮಾಡ್ತಾ ಇದೆಯಾ, ಅದು ಎಲ್ಲಿ ಮಲಗ್ತಾ ಇದೆಯಾ ಅದರ ಭಂಗಿ ತಪ್ಪಾಗಿದೆಯಾ, ನೀವು ಯಾವುದೋ ಒಂದನ್ನು ತಿಳ್ಕೊಂಡು ಮಕ್ಕಳ ಮೇಲೆ ಅಪ್ಲೈ ಮಾಡಕ್ಕೆ ಹೋಗ್ಬಾರ್ದು. ಇಡೀ ಮನುಷ್ಯನ ಆಯಸ್ಸಿರೋದು ಎಲ್ಲಿ ಅಂದ್ರಮ್ಮ, ನಾವು ಫಸ್ಟ್ ತಿಳ್ಕೊಬೇಕು, ಮಲಗೋವರೆಗೂ ದೇಹ ನಿನ್ನದು. ಪ್ರತಿಯೊಬ್ಬರು ತಿಳ್ಕೊಬೇಕು. ನಾವು ಮಲಗೋವರೆಗೂ ನಿದ್ದೆ ಬರೋವರೆಗೂ ದೇಹ ನಮ್ಮದು, ನಂತರ ಯಾರದು ಅಂತ ಹೇಳ್ಬೋದು. ದೇಹ ನಂತರ ಯಾರ್ದಾಗಿರುತ್ತದು ಇದು ತಿಳ್ಕೊಬೇಕು ಮೊದಲು. ನಮಗೆ ನಿದ್ದೆ ಬಂದು ಮಲಗೋವರೆಗೂ ದೇಹ ನನ್ನದು ಅಷ್ಟೇ. ನಿದ್ದೆ ಬಂದ ನಂತರ ಹೃದಯ ತನ್ನ ದೇಹಕ್ಕನುಸಾರವಾಗಿ, ಅಂದರೆ ಹೃದಯ ಉಸಿರಾಟ ಪ್ರಕ್ರಿಯೆಗನುಸಾರವಾಗಿ ದೇಹವನ್ನು ಪರಿವರ್ತನೆ ಮಾಡುತ್ತೆ. ಅಂದರೆ ಕೈ ಮೇಲೆ ಕೆತ್ತಾಕೋದು, ಅಥವಾ ಪಕ್ಕದವ್ರ ಮೇಲೆ ಕಾಲು ಹಾಕೋದು, ಅಥವಾ ಉಲ್ಟಾ ಮಲ್ಕೊಳಕ್ಕೆ ಹೋಗೋದು, ಕತ್ತಿಂಗ ಕ್ರಾಸ್ ಮಾಡ್ಕೊಳ್ಳೋದು, ಇದು ಹೃದಯ ದೇಹವನ್ನು ಹೆಂಗೆ ಬೇಕಂತ ತಿರುಗಿಸ್ಕೊಳ್ಳುತ್ತೆ. ಇಲ್ಲಾಂದರೆ ಮಲಗಿದ್ರೆ ಸತ್ತೋಗ್ಬಿಡ್ತಾರೆ ಜನ. ಹೃದಯ ನಮ್ಮನ್ನ ಕೆಲಸ ಮಾಡಿ ಚೇಂಜ್ ಮಾಡ್ತಾ ಇದೆ, ಆ ಹೃದಯದ ಮೇಲೆ ಉಸಿರಾಟ ನಡೀತಾ ಇದೆ ಅಂತಕ್ಕಂಥ ಸತ್ಯ. ಈಗ ಆರಿದ್ರಾ ನಕ್ಷತ್ರ ಕೇಳಿದೆ, ಅಪ್ರಾಣಿ ಅವರು ಯಾವ ಕಾರಣಕ್ಕೂ ಆರಿದ್ರಾ ನಕ್ಷತ್ರದವರು ನೇರವಾಗಿ ಮಲಗಕ್ಕಾಗಲ್ಲ, ಉಲ್ಟನೆ ಮಲ್ಕೋಬೇಕು. ಎಲ್ಲಿ ಹೇಳ್ತಿದ್ದಾರೆ ಇದು? ಪ್ರಪಂಚದ ಇತಿಹಾಸದಲ್ಲಿ ಒಂದು ನಕ್ಷತ್ರಕ್ಕೆ ಮಗು ಹೀಗೆ ಮಲಗುತ್ತೆ ಅಂತ ಕಮಾನ್ ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಯಾವನಾರು ಗುಂಡಿಗೆ ತಾಕತ್ತಿದ್ರೆ 27 ನಕ್ಷತ್ರಕ್ಕೂ ಕೂತಲ್ಲೇ ಹೇಳಬೇಕು ಮಗು ಹೀಗೆ ಮಲಗುತ್ತೆ ಅಂತ. ಅದು ಗಂಡ ಇರಲಿ ಹೆಂಡತಿ ಇರಲಿ, ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಅವಾಗ ನೋಡ್ಕೊಳ್ಳಿ ಮನೆಯಲ್ಲಿ. ಈ ಸತ್ಯನೇ ರೆಡಿ ಮಾಡೋಕ್ಕಾಗಿಲ್ಲ ಅಂದರೆ ಬೇರೆದಕ್ಕೇನ್ರಿ ಮಾಡೋಕ್ಕಾಗತ್ತೆ? ನಾನು ಅದಕ್ಕೆ ಹೇಳಿದ್ದು, ಸೊಂಟ ನೋವು ಇಲ್ಲಿವರೆಗೂ ರಿಪೇರಿ ಮಾಡೋಕ್ಕಾಗಿದೆ ನಿಮ್ಮ ಮೆಡಿಕಲಲ್ಲಿ, ಶಾಸ್ತ್ರದಲ್ಲಿ. ಸೊಂಟ ನೋವು ಕಾಮನ್ ಅಂತಾರೆ. ಯಾಕದು ಕಾಮನ್ ಆಗಬೇಕು? ಹೌದು, ಹೆಣ್ಣು ಅಂದ ತಕ್ಷಣ ಎಲ್ಲ ಬರುತ್ತೆ, ಏನಕ್ಕಾಗಬೇಕದು? ಸೊ ಈ ಒಂದು ತಪ್ಪು ಮಾಹಿತಿ ನಮ್ಮ ದೇಶ ತುಂಬ ತುಂಬೋಗಿದೆ.